ನಿನ್ನ ಫ್ರೆಂಡ್ ಡ್ಯಾಡ್ ಕೂಡ ನಿಮ್ಮ ಡ್ಯಾಡ್ ಥರನೇ ಬಿಸ್ನೆಸ್ ಮನ್ನ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಾರೆ? ಇಲ್ಲ ಇಲ್ಲ ಚಕ್ರಿ, ಅವ್ರ ತಂದೆ ರೀಸೆಂಟಾಗಿ ತೀರ್ಕೊಂಡ್ರಂತೆ. ಅವಳಿಗೆ ಅಂತ ಯಾರೂ ಇಲ್ಲ, ಪಾಪ ಅವಳೊಬ್ಬಳೇ ಮನೇಲಿರೋದು. ಓ ಸಾರಿ, ಬಟ್ ದಿಸ್ ಈಸ್ ಟೂ ಮಚ್ ಜಾಸ್. ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಾನೇನು ಮಾಡಿದೆ ಚಕ್ರಿ? ಮತ್ತಿನ್ನೇನು ಜಾಸ್, ಒಬ್ಬಳೇ ಇದ್ದಾಳೆ ಅಂತೀಯ, ತಂದೆ ರೀಸೆಂಟಾಗಿ ತೀರ್ಕೊಂಡ್ರು ಅಂತೀಯ, ತುಂಬ ಕ್ಲೋಸ್ ಫ್ರೆಂಡು ಅಂತೀಯ, ಒಬ್ಬಳನ್ನೇ ಬಿಟ್ಟು ಬಂದಿದೆಯಲ್ಲ ನೀನು. ಅವಳು ಇಲ್ಲಿ ಕರ್ಕೊಂಡು ಬರಬೇಕು ತಾನೆ? ಅಲ್ಲ, ಅವಳು ಇಲ್ಲಿಗೆ ಬಂದರೆ ನಿನಗೂ ಒಂದು ಜೊತೆ ಅಂತಾಗುತ್ತೆ, ಅವಳಿಗೂ ಒಂದು ಆಸರೆ ಅಂತಾಗುತ್ತೆ ಅಲ್ವಾ? ನೀನು ಅವಳು ಕ್ಲೋಸ್ ಫ್ರೆಂಡ್ ಆಗಿ ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ಓ ಹೌದಲ್ವಾ, ನನಗೆ ಈ ಐಡಿಯಾನೇ ಬಂದಿರಲಿಲ್ಲ. ಇವತ್ತೇ ನಾನು ಡ್ಯಾಡ್ ಹತ್ರ ಮಾತಾಡಿ ಅನನ್ಯನ ಇಲ್ಲಿ ಕರ್ಕೊಂಡು ಬರ್ತೀನಿ. ನೋಡು ಮತ್ತೆ ತಪ್ಪು ಮಾಡ್ತಿದ್ಯಾ. ಯಾರಾದರೂ ಇಂಥ ವಿಷಯದಲ್ಲಿ ಡ್ಯಾಡ್ ಪರ್ಮಿಷನ್ ತಗೋತಾರ? ನೀನು ಅನನ್ಯನ ಕರ್ಕೊಂಡು ಬಾ, ಡ್ಯಾಡ್ ಏನು ಹೇಳಲ್ಲ. ಅಕಸ್ಮಾತ್ ಬೇಡ ಅಂದ್ಬಿಟ್ರೆ? ಲವ್ ಮಾಡಿರೋ ಹುಡುಗನ್ನ ಮನೆಗೆ ಕರ್ಕೊಂಡು ಬಂದಾಗಲೇ ಏನೂ ಹೇಳಲಿಲ್ಲ, ಇನ್ನು ಕ್ಲೋಸ್ ಫ್ರೆಂಡ್ನ ಮನೆಗೆ ಕರ್ಕೊಂಡು ಬಂದರೆ ಏನಾದರೂ ಹೇಳ್ತಾರಾ? ನೀನು ಹೋಗು, ಅನನ್ಯನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಾ, ಅವ್ರು ಏನೂ ಹೇಳಲ್ಲ. ಎಸ್ ಕರೆಕ್ಟ್ ಚಕ್ರಿ, ನಾನು ಅನನ್ಯ ಹತ್ರ ಮಾತಾಡಿ ನಾಳೆನೇ ಅವಳನ್ನ ಇಲ್ಲಿ ಕರ್ಕೊಂಡ್ಬರ್ತೀನಿ. ನಾಳೆ ಅಂದರೆ ಹಾಳು. ನಾವೇನಾದರೂ ಕೆಲಸ ಅಂದ್ಕೊಂಡ್ರೆ ಅದನ್ನು ಇವತ್ತೇ ಈಗಲೇ ಮಾಡಬೇಕು, ಆಗಲೇ ನಾವು ಅಂದ್ಕೊಂಡಿರೋ ಕೆಲಸ ಸಕ್ಸಸ್ ಆಗೋದು. ಈಗಲೇ ಹೋಗಿ ಅನನ್ಯನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಾ. ಓಕೆ, ಹಾಗೆ ಮಾಡ್ತೀನಿ. ಬಾಯ್. ಶಶಾಂಕ್, ನಾನು ನಿಮ್ಮ ಮನೆಗೆ ಬಂದು ಸೇರ್ಕೊಂಡಿರೋ ದೊಡ್ಡ ಹುಳ, ಈಗ ಇನ್ನೊಂದು ಹುಳ ಬಂದು ಸೇರ್ಕೋತಾ ಇದೆ. ಫೇಸ್ ಮಾಡೋದಕ್ಕೆ ರೆಡಿಯಾಗಿ. ನೀವೆಲ್ಲರೂ ತಲೆ ಕೆಡಿಸ್ಕೊಂಡು ಒತ್ತಾಡಬೇಕು, ಅದನ್ನು ಆದಿತ್ಯ ನೋಡಿ ಸಂಕಟ ಪಡಬೇಕು. ಆಗಲೇ ನನ್ನ ಸಾಕ್ಷಿ ಆತ್ಮಕ್ಕೆ ಶಾಂತಿ ಸಿಗೋದು. ಆಗಲೇ ನನ್ನ ಎದೆಯಲ್ಲಿ ಉರಿತಾ ಇರೋ ಜ್ವಾಲಾಮುಖಿ ತಣ್ಣಗಾಗೋದು.